ಪ್ರಧಾನಿ ಮೋದಿಯನ್ನು ಕಾಡಲಿದೆಯಾ ತೀವ್ರ ಅನಾರೋಗ್ಯ? ಈ ಬಾರಿಯೂ ಬಿಜೆಪಿ ಗೆದ್ದರೂ ಮೋದಿ ಪ್ರಧಾನಿಯಾಗಲ್ಲ. ಚುನಾವಣೆಯ ಸ್ಫೋಟಕ ಭವಿಷ್ಯ ನುಡಿದ ಯಶವಂತ್ ಗುರೂಜಿ. ಪ್ರಜ್ವಲ್ ರೇವಣ್ಣ ಬಗ್ಗೆಯೂ ಫೆಬ್ರವರಿಯಲ್ಲಿ ಗುರೂಜಿ ಭವಿಷ್ಯ. ಸ್ನೇಹಿತರೆ, ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಯಶವಂತ ಗುರೂಜಿ ಭವಿಷ್ಯದ ಬಗ್ಗೆ ಅನಿಸಿಕೆ ಏನು, ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗ್ತಾರಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ಯಾಕ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಲೋಕಸಭಾ ಚುನಾವಣೆ ಭಾರೀ ಕುತೂಹಲವನ್ನ ಕೆರಳಿಸಿದೆ. ಕಳೆದ 3 ತಿಂಗಳಿನಿಂದ ಭರ್ಜರಿ ಪ್ರಚಾರವನ್ನ ಮಾಡಿ ಆರೋಪ ಪ್ರತ್ಯಾರೋಪ ಮಾಡ್ತಾ ಮತದಾರನನ್ನ ಸೆಳೆಯೋದಕ್ಕೆ ರಣತಂತ್ರವನ್ನ ರೂಪಿಸಿದ್ದ ಪ್ರಬಲ ರಾಷ್ಟ್ರೀಯ ಪಕ್ಷಗಳು ಈಗ ಫಲಿತಾಂಶಕ್ಕಾಗಿ ಎದುರು ನೋಡ್ತಾ ಇದ್ದಾವೆ. ಏಕಪಕ್ಷವಾಗಿ ಬಹುಮತ ಪಡೆದು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಬಿಜೆಪಿ ಹೇಳ್ತಾಗಿದ್ರೆ, ಇತ್ತ ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾಗಿದೆ. ಇನ್ನು ನರೇಂದ್ರ ಮೋದಿಯವರು ಈ ಬಾರಿ ಎನ್ಡಿಎ 400+ ಗಡಿ ದಾಟತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಿಜೆಪಿ 370ಕ್ಕೂ ಹೆಚ್ಚು ಸ್ಥಾನಗಳನ್ನ ಪಡೆಯುತ್ತೆ ಅಂತ ಹೇಳುತ್ತಲೇ ಚುನಾವಣೆಯನ್ನ ಎದುರಿಸಿದ್ದಾರೆ. ದೇಶದೆಲ್ಲೆಡೆ ಮೋದಿ ಹವಾ ಕೂಡ ಜೋರಾಗೇ ಇದೆ. ಇತ್ತೀಚಿನ ಸಮೀಕ್ಷೆಗಳು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗ್ತಾರೆ ಅಂತ ಹೇಳಿವೆ. ದಕ್ಷಿಣದಲ್ಲೂ ಉತ್ತಮ ಸ್ಥಾನಗಳನ್ನು ಪಡೆಯೋದರ ಮೂಲಕ ಚುನಾವಣಾ ಇತಿಹಾಸದಲ್ಲೇ ಒಂದು ದಾಖಲೆಯನ್ನ ನಿರ್ಮಿಸಲಿದೆ ಅಂತ ರಾಜಕೀಯ ಪಂಡಿತರು ಹೇಳುತ್ತಿದ್ದಾರೆ. ಹೀಗಿರುವಾಗಲೇ ನಮ್ಮ ರಾಜ್ಯದಲ್ಲಿ ರಾಜಕೀಯ ಭವಿಷ್ಯವಾಣಿಗೆ ಹೆಸರಾಗಿರುವಂತಹ ನೊಣವಿನ ಕೆರೆಯ ಖ್ಯಾತ ಗುರೂಜಿ ಅಚ್ಚರಿಯ ಭವಿಷ್ಯವನ್ನ ನುಡಿದಿದ್ದಾರೆ. ಆ ಒಂದು ಭವಿಷ್ಯವಾಣಿ ಈಗ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಹಾಗಾದ್ರೆ ನೊಣವಿನ ಕೆರೆಯ ಗುರೂಜಿ ನುಡಿದಂತಹ ಆ ಒಂದು ಅಚ್ಚರಿಯ ಭವಿಷ್ಯವಾದ್ರೂ ಏನು? ನರೇಂದ್ರ ಮೋದಿಗೆ ಈ ಬಾರಿ ಚುನಾವಣೆ ಫಲಿತಾಂಶ ಶಾಕ್ ನೀಡುತ್ತಾ? ಮೋದಿ ಆರೋಗ್ಯದಲ್ಲಿ ತೊಂದರೆಯಾಗತ್ತಾ? ಅಷ್ಟಕ್ಕೂ ಗುರೂಜಿ ಪ್ರಕಾರ ಮುಂದಿನ ಪ್ರಧಾನಿ ಯಾರಾಗ್ತಾರೆ? ಕಳೆದೊಂದು ವರ್ಷದಿಂದ ಹೆಚ್ಚು ಸದ್ದು ಮಾಡ್ತಾ ಇರುವಂತಹ ಯಶವಂತ ಗುರೂಜಿ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಬಾರಿಯ ಚುನಾವಣಾ ಫಲಿತಾಂಶಕ್ಕೂ ಮುನ್ನ ಸೋಲು ಗೆಲುವಿನ ಲೆಕ್ಕಾಚಾರ ಭರ್ಜರಿಯಾಗಿ ನಡೀತಾನೆ ಇದೆ. ಯಾವ ಪಕ್ಷಕ್ಕೆ ಅಥವಾ ಮೈತ್ರಿಕೂಟಕ್ಕೆ ಬಹುಮತ ಬರತ್ತೆ ಎನ್ನುವುದು ಭಾರೀ ಸಂಚಲನವನ್ನ, ಕುತೂಹಲವನ್ನ ಸೃಷ್ಟಿಸಿದೆ. ಈ ಮಧ್ಯೆ ರಾಜಕೀಯ ಭವಿಷ್ಯಗಳು ಮುನ್ನೆಲೆಗೆ ಬಂದು ಚರ್ಚೆಯಾಗ್ತಾನೆ ಇದೆ. ಒಂದು ಕಡೆ ರಾಜಕೀಯ ಪಂಡಿತರ ಭವಿಷ್ಯ ಆದರೆ, ಮತ್ತೊಂದು ಕಡೆ ಸ್ವಾಮೀಜಿಗಳು ನುಡಿದಂತಹ ಭವಿಷ್ಯವಾಣಿಗಳು ಮಹತ್ವವನ್ನ ಪಡೆದುಕೊಳ್ತಾ ಹೋಗ್ತಾ ಇದ್ದಾವೆ. ಈಗಾಗಲೇ ಹಲವಾರು ರಾಜಕೀಯ ಕುರಿತಾದ ಭವಿಷ್ಯವಾಣಿಗಳು ಹೊರಬಿದ್ದಿವೆ. ನಿಖರವಾದ ರಾಜಕೀಯ ಭವಿಷ್ಯ ನುಡಿಯೋದರಲ್ಲಿ ಹೆಚ್ಚು ಪ್ರಸಿದ್ಧಿ ಎಂದ್ರೆ ಅವರು ಯಶವಂತ ಗುರೂಜಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆ ಯಶವಂತ ಗುರೂಜಿ ಕಾಲಜ್ಞಾನದಲ್ಲಿ ಉಲ್ಲೇಖವಾದ ಭವಿಷ್ಯವನ್ನ ನುಡಿಯುತ್ತಾರೆ. ಕಾಲಜ್ಞಾನದ ಭವಿಷ್ಯ ಎಂದಿಗೂ ಸುಳ್ಳಾಗೋದಿಲ್ಲ ಅನ್ನುವಂತಹ ಪ್ರಬಲವಾದ ನಂಬಿಕೆಗಿದೆ. ಇದೇ ಕಾರಣಕ್ಕೆ ಯಶವಂತ ಗುರೂಜಿ ಭವಿಷ್ಯದ ಮೇಲೆ ಅಪಾರ ಪ್ರಮಾಣದಲ್ಲಿ ನಂಬಿಕೆಗಿದೆ. ಕಾಲಜ್ಞಾನದ ಭವಿಷ್ಯಕ್ಕೆ ಯಾಕೆ ಇಷ್ಟು ಮಹತ್ವ ನೀಡಲಾಗುತ್ತೆ ಎಂದರೆ, ಅದಕ್ಕೆ 2 ಕಾರಣಗಳನ್ನು ನೀಡಬಹುದು. ಒಂದು, ಅವರು ನುಡಿಯೋದು ಕಾಲಜ್ಞಾನದಲ್ಲಿ ಎಂದರೆ ಪುರಾಣದ ತಾಳೆಗರಿಯಲ್ಲಿ ಉಲ್ಲೇಖವಾಗಿರುವಂತಹ ಭವಿಷ್ಯವನ್ನ. ಎರಡನೆಯ ಕಾರಣ, ಅವರು ಈ ಹಿಂದೆ ನುಡಿದ ಕೆಲವು ಭವಿಷ್ಯವಾಣಿಗಳು ಸತ್ಯವಾಗಿದೆ. ಹೀಗಾಗಿ ಇವರು ಈ ಹಿಂದೆ ನುಡಿದ ಯಾವ್ಯಾವ ಭವಿಷ್ಯವಾಣಿಗಳು ನಿಜವಾಗಿದೆ ಎನ್ನುವುದರ ಬಗ್ಗೆಯೂ ಕೂಡ ತಿಳಿದುಕೊಳ್ಳಲೇಬೇಕು. 2021ರಲ್ಲಿ ಇದೇ ಯಶವಂತ ಗುರೂಜಿಯವರು ಇದ್ದಕ್ಕಿದ್ದಂತೆ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿತಾರೆ. ಆ ಒಂದು ಭವಿಷ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗತ್ತೆ. ರಾಜ್ಯದ ಪ್ರಬಲ ನಾಯಕರಲ್ಲಿ ಒಬ್ಬರಾದಂತಹ ರಮೇಶ್ ಜಾರಕಿಹೊಳಿ ಹೆಣ್ಣಿನ ಕಂಟಕಕ್ಕೆ ಸಿಲುಕಿಕೊಳ್ತಾರೆ ಅಂತ ಸ್ಫೋಟಕ ಭವಿಷ್ಯವನ್ನ ನುಡಿತಾರೆ. ನಂತರ ಕೆಲವು ದಿನಗಳಲ್ಲಿ ಅಂದರೆ 2021 ಮಾರ್ಚ್ 2ರಂದು ಸರ್ಕಾರಿ ಉದ್ಯೋಗ ಪಡೆಯುವ ನೆಪದಲ್ಲಿ ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಪ್ರಕರಣ ರಮೇಶ್ ಜಾರಕಿಹೊಳಿ ಮೇಲೆ ಬರುತ್ತೆ. ಈ ಪ್ರಕರಣವನ್ನ ರಮೇಶ್ ಜಾರಕಿಹೊಳಿಯವರು ನಿರಾಕರಿಸಿದ್ರು. ಆದರೆ ಬಿಜೆಪಿ ಅಧಿವೇಶನಕ್ಕೆ ಕೆಲವು ದಿನಗಳ ಮುಂಚಿತವಾಗಿ ರಮೇಶ್ ಜಾರಕಿಹೊಳಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುತ್ತಾರೆ. ಈ ಮೊದಲೇ ಯಶವಂತ ಗುರೂಜಿ ಎಚ್ಚರಿಸಿದ್ರು ಅಂತಲೇ ಹೇಳಬಹುದು. ಇನ್ನು ನಿಮಗೆಲ್ಲ ಗೊತ್ತಿರುವಂತೆಯೇ ಈ ಗುರೂಜಿ ಹೆಚ್ಚು ಖ್ಯಾತಿಯನ್ನ ಪಡೆದಿದ್ದು ಕಳೆದ ವಿಧಾನಸಭೆ ಚುನಾವಣೆಗೂ ಮುನ್ನ ನುಡಿದಂತಹ ಭವಿಷ್ಯವಾಣಿಯಿಂದ. 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇರುವಂತಹ ವಿಷಯ. ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ದೊಡ್ಡ ಶಾಕ್ ಎದುರಾಗತ್ತೆ ಅಂತ ಯಾರೂ ಊಹೆ ಮಾಡಿಕೊಂಡಿರಲಿಲ್ಲ. ಚುನಾವಣೆ ಪೂರ್ವ ಸಮೀಕ್ಷೆಗಳು ಕೂಡ ಫಲಿತಾಂಶಕ್ಕೆ ತದ್ವಿರುದ್ಧವಾಗಿತ್ತು. ಯಾಕಂದ್ರೆ ಚುನಾವಣೆಗೂ 2-3 ತಿಂಗಳ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆಯೇ ಇರಲಿಲ್ಲ.
ಹೀಗಾಗಿ ಕಾಂಗ್ರೆಸ್ 100ರ ಗಡಿ ದಾಟೋದಿಲ್ಲ ಅಂತ ಸಮೀಕ್ಷೆಗಳು ಹೇಳಿದ್ವು. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಯಶವಂತ್ ಗುರೂಜಿಯವರು ಮಾತ್ರ 100ಕ್ಕೆ 100ರಷ್ಟು ನಿಖರವಾದ ಭವಿಷ್ಯವನ್ನ ನುಡಿದಿದ್ರು. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಭವಿಷ್ಯವನ್ನ ಹೇಳದೆ ಕಾಂಗ್ರೆಸ್ ಪಕ್ಷವೇ ಈ ಬಾರಿ 100ಕ್ಕೆ 100ರಷ್ಟು ಅಧಿಕಾರಕ್ಕೆ ಬರುತ್ತೆ ಅಂತ ಚುನಾವಣೆಗೂ 3 ತಿಂಗಳು ಮೊದಲೇ ಫೆಬ್ರವರಿ ತಿಂಗಳಲ್ಲಿ ಭವಿಷ್ಯವನ್ನ ನುಡಿದಿದ್ರು. ಪಕ್ಷದ ಹೆಸರನ್ನ ಉಲ್ಲೇಖಿಸಿ ಇವರೇ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿದ್ದು ನಿಜಕ್ಕೂ ವಿಶೇಷವಾಗಿತ್ತು. ಇದೇ ರೀತಿ 2021ರಲ್ಲೂ ಇದೇ ಯಶವಂತ ಗುರೂಜಿಯವರು ಒಂದು ಸ್ಫೋಟಕ ವಾದದಂತಹ ಭವಿಷ್ಯವನ್ನ ನುಡಿದಿದ್ರು. ರಾಜನಿಗೆ ರಾಜ ಗದ್ದುಗೆ ನಷ್ಟ ಎನ್ನುವಂತಹ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರು. ಅದರಂತೆ ಕೆಲವೇ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬದಲಾಗ್ತಾರೆ. ಯಡಿಯೂರಪ್ಪ ಕೆಳಗಿಳಿದು ಬೊಮ್ಮಾಯಿ ಸಿಎಂ ಆಗಿದ್ರು. ಇನ್ನು 2023ರ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರು. ಸೂರ್ಯಗ್ರಹಣದ ನಂತರದಲ್ಲಿ ಅಂದ್ರೆ ಮುಂದಿನ ಕೆಲವು ತಿಂಗಳಲ್ಲಿ ದ್ವೇಷದ ರಾಜಕಾರಣ ಹೆಚ್ಚಾಗತ್ತೆ, ರಾಜಕಾರಣಿಗಳು ಜೈಲು ಪಾಲಾಗ್ತಾರೆ ಎನ್ನುವಂತಹ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರು. ಭವಿಷ್ಯವಾಣಿಯಂತೆ ಅರವಿಂದ ಕೇಜ್ರಿವಾಲ್ ಭ್ರಷ್ಟಾಚಾರ ಆರೋಪದ ಮೇಲೆ ಜೈಲು ಪಾಲಾಗಿದ್ರು. ಅವರು 50 ದಿನಗಳ ಕಾಲ ಜೈಲಲ್ಲೇ ಇದ್ರು. ನಂತರ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಮೂಡಿಸುವಂತಹ ಪೆನ್ ಡ್ರೈವ್ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಅರೆಸ್ಟ್ ವಾರೆಂಟ್ ಅನ್ನು ಹೊರಡಿಸಿದ್ರೆ ಎಚ್.ಡಿ. ರೇವಣ್ಣ ಜೈಲುವಾಸ ಅನುಭವಿಸಿ ಬಂದಿದ್ದಾರೆ. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದು ಸರ್ಕಾರ ರಚಿಸಿದಾಗ ಮುಖ್ಯಮಂತ್ರಿ ಯಾರಾಗಬಹುದು ಅನ್ನೋ ಚರ್ಚೆಯೂ ಕೂಡ ಬಂದಾಗ ಪರಮೇಶ್ವರ್, ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಸಹ ಕೇಳಿ ಬಂದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ನಡುವೆ ಜಿದ್ದಾಜಿದ್ದು ನಡೆದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗ್ತಾರೆ ಅಂತ ಗುರೂಜಿಯವರು ಕೂಡ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದು ಕೂಡ ಸತ್ಯವಾಗಿದೆ. ಇನ್ನು ಇದೇ ಗುರೂಜಿ ನುಡಿದಂತಹ ಮತ್ತೊಂದು ಸ್ಫೋಟಕ ಭವಿಷ್ಯ ಅಂದರೆ ಅದು ರಾಜಕಾರಣಿಗಳಿಗೆ ಹೆಣ್ಣಿನ ಕಂಟಕ ಬಾಧಿಸುವ ಬಗ್ಗೆ. ರಾಜ್ಯದ ರಾಜಕಾರಣಿಗಳಿಗೆ ಇನ್ನೂ ಹೆಣ್ಣಿನ ಕಂಟಕ ಬಾಕಿ ಇದೆ ಅಂತ ಕಳೆದ 2023ರ ಫೆಬ್ರವರಿ ತಿಂಗಳಲ್ಲಿ ಹೇಳಿದ್ರು. ಇದೀಗ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ಯಾವುದೇ ಕ್ಷಣದಲ್ಲಿ ಬಂಧನ ಆಗುವ ಸಾಧ್ಯತೆ ಇದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕೂಡ ಕಿಡ್ನಾಪ್ ಕೇಸನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಬಿಜೆಪಿ ಮುಖಂಡರಾದ ದೇವರಾಜೇಗೌಡ ಇದೇ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಎದುರಿಸುತ್ತಿದ್ದಾರೆ. ಇನ್ನು ಗುರೂಜಿಯವರ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ಉಲ್ಲೇಖ ಮಾಡಲೇಬೇಕು. ತೆಲಂಗಾಣದಲ್ಲಿ ಕಾಂಗ್ರೆಸ್ 65 ಸೀಟ್ ಗೆಲ್ಲತ್ತೆ, ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಫಲಿತಾಂಶಕ್ಕೂ ಮುನ್ನ ಭವಿಷ್ಯ ನುಡಿದಿದ್ರು. ಅದು ಕೂಡ ನಿಜವಾಗಿದೆ. ಮುಂದಿನ ದಿನಮಾನಗಳ ಬಗ್ಗೆಯೂ ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ ಯಶವಂತ ಗುರೂಜಿ. ಅದರಲ್ಲಿ 2 ಭವಿಷ್ಯಗಳು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಗ್ಗೆ, ಹಾಗೆ ಮತ್ತೊಂದು ಬೆಂಗಳೂರಿನ ಬಗ್ಗೆ. ಈ ಬಾರಿಯ ಲೋಕಸಭಾ ಚುನಾವಣೆಯ ನಂತರದಲ್ಲಿ ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದರ ಬಗ್ಗೆ, ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅನ್ನೋ ಭವಿಷ್ಯವನ್ನು ಕೂಡ ಎಕ್ಸಾಕ್ಟ್ ಆಗಿ ನುಡಿದಿದ್ದಾರೆ. ನರೇಂದ್ರ ಮೋದಿಯವರು ಈ ಬಾರಿ ಪ್ರಧಾನಿ ಆಗೋದಿಲ್ಲ, ಆದರೂ 1 ವರ್ಷದಲ್ಲಿ ಪ್ರಧಾನಿ ಬದಲಾಗ್ತಾರೆ ಅನ್ನೋ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಅಲ್ಲದೆ ಈ ಬಾರಿ ಮಹಿಳಾ ಪ್ರಧಾನಿ ದೇಶಕ್ಕೆ ಸಿಗಲಿದ್ದಾರೆ. ಕಾಂಗ್ರೆಸ್ ಪಕ್ಷ ಗೆದ್ದು ಮಹಿಳಾ ಪ್ರಧಾನಿಯಾಗಿ ಪ್ರಿಯಾಂಕಾ ಗಾಂಧಿ ದೇಶದ ಗದ್ದುಗೆ ಏರುತ್ತಾರೆ ಅಂತ ಹೇಳಿದ್ರು. ಆದರೆ ಅದು ಸಾಧ್ಯವಾಗೋದಿಲ್ಲ, ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಈ ಬಾರಿ ಸ್ಪರ್ಧೆಯನ್ನೇ ಮಾಡಿಲ್ಲ. ಇನ್ನು ಯಶವಂತ ಗುರೂಜಿ ಪ್ರಕಾರ ಮೋದಿಯವರಿಗೆ ಪ್ರಧಾನಿಯಾಗುವಂತಹ ಯೋಗ ಇತ್ತು, ಆದರೆ ಮೋದಿಗೆ ಅನಾರೋಗ್ಯ ಕಾಡಲಿದೆ. ಒಂದು ವೇಳೆ ಮೋದಿ ಪ್ರಧಾನಿಯಾದ್ರೂ 1 ವರ್ಷ ಆಗಿರ್ತಾರೆ, ನಂತರ ಪ್ರಧಾನಿ ಬದಲಾಗ್ತಾರೆ ಎನ್ನುವಂತಹ ಸ್ಫೋಟಕ ಭವಿಷ್ಯವನ್ನ ಯಶವಂತ ಗುರೂಜಿ ನುಡಿದಿದ್ದಾರೆ. ಆದರೆ ಅದೇನೇ ಆಗ್ಲಿ, ಬಿಜೆಪಿಗೆ ಕಾಂಗ್ರೆಸ್ ಟಫ್ ಫೈಟ್ ಕೊಡ್ತಿದ್ದು, ಬಿಜೆಪಿ 400 ಅಲ್ಲದೆ ಇದ್ರೂ 300+ ಸೀಟ್ ಗೆದ್ದು ಮತ್ತೆ ಅಧಿಕಾರ ಹಿಡಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.